ಮೇಡಮ್ ಅವರೇ ನಮಸ್ಕಾರ. ಏನು ನಿಮ್ಮ ಹೆಸರು? ಮಂಜು. ಹಾಂ, ಮಂಜುಳಾ. ಅದ್ಯಾಕ ಮಂಜು ಹಂಗೆ ಹೇಳ್ಬೇಕು, ಮಂಜುಳಾ ಅಂತ ಹೇಳ್ಬೇಕು ನೀವು. ಮಂಜು ಅಂತಂದರೆ ಹುಡುಗರ ಹೆಸರಾಗ್ಬಿಡ್ತದೆ. ಹೇಳಿ ಮಂಜುಳಾ ಅವರೇ, 2,000 ರೂಪಾಯಿ ಕಾಸು ಬರ್ತಾ ಇದೆಯಾ? ಬರ್ತಾ ಇದೆ ಸರ್, 2 ತಿಂಗಳಿಂದ ಬಂದಿಲ್ಲ. 2 ತಿಂಗಳಿಂದ ಬಂದಿಲ್ಲ, ಮತ್ತೆ ಬರ್ತಾ ಇದೆ ಅಂದ್ಬಿಟ್ರೆ? ಬರ್ತಾ ಇತ್ತು, ಇವಾಗ 2 ತಿಂಗಳಿಂದ ಬಂದಿಲ್ಲ. ಏನು ನಿಮ್ಮ ಪ್ರಾಬ್ಲಮ್ಮು? ಏನು ಹೇಳ್ಬೇಕು ಸರ್ ಪ್ರಾಬ್ಲಮ್? ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದ್ದಾವೆ? ಎಲ್ಲ ಪ್ರಾಬ್ಲಮ್ಮು ಇದೆ, ಯಾವ ಪ್ರಾಬ್ಲಮ್ ಹೇಳೋಣ? ಎಲ್ಲ ಪ್ರಾಬ್ಲಮ್ನು ಹೇಳ್ಬೇಕೀಗ ನೀವು ನನಗೆ. ಏನು ಪ್ರಾಬ್ಲಮ್ ಸರ್? ಏನು ಪ್ರಾಬ್ಲಮ್ ಸರ್ ಅಂತ ನನ್ನೇ ಕೇಳ್ತಾರಲ್ಲಪ್ಪ. ಹಾಂ, ಪ್ರಾಬ್ಲಮ್ಮು. ನೀರು ಪ್ರಾಬ್ಲಮ್. ಆಮೇಲೆ ಕರೆಂಟ್ ಏನು ಪ್ರಾಬ್ಲಮ್ ಇಲ್ಲ. ಕರೆಂಟ್ ಏನು ಪ್ರಾಬ್ಲಮ್ ಇಲ್ಲ. ಹಾಂ ಹೇಳಿ. ಚೆನ್ನಾಗೇ ನಡೀತು. ಆಮೇಲೆ ಏನೋ ತಲೆ ಏನೋ ಇಲ್ಲಿ ಇದೆಲ್ಲ ಡ್ರೈನೇಜು, ಸ್ಯಾನಿಟರಿ ಪ್ರಾಬ್ಲಮ್ಮು. ಸ್ಯಾನಿಟರಿ ಪ್ರಾಬ್ಲಮ್ಮು. ಕಟ್ಕೊಂಡಿದ್ದೀವಿ ಸ್ಯಾನಿಟರಿ. ಚರಂಡಿ ಇದೆಯಾ? ಚರಂಡಿ ಇದೆಯಲ್ಲ ಸರ್, ಆ ಕಡೆ ಈ ಕಡೆ ನೀರು ಏನೋ ಕಾಣಿಸ್ತಾ ಇಲ್ಲ. ಇಲ್ಲೇ ಇದೆಯಲ್ಲ ಸರ್, ಪಕ್ಕದಲ್ಲೇ. ಚರಂಡಿ ಅಂತಾರ ಅದನ್ನ. ಏನಂತಾರೆ? ಮೋರಿ ಅಂದ್ರೆ ಎಷ್ಟು ಆಳ ಇರಬೇಕು, ಒಳ್ಳೆ ಚಿಕ್ಕದಾಗ ತಪ್ಪೆ ಥರ ಮಾಡವ್ರೆ. ಇಲ್ಲಿ ನೋಡ್ರಿ ಇಲ್ಲಿ. ನಿಮ್ಮ MLA ಹೆಂಗೆ? ಪ್ರಿಯಕೃಷ್ಣ ಪರವಾಗಿಲ್ಲ. ಪರವಾಗಿಲ್ಲ ಅಲ್ಲ, ನಂಗೆ ಹೇಳ್ಬೇಕು ನೀವು ನನಗೆ. ಹಾಂ, ಹೇಳಿ ಹೇಳಿ ಬೇಗ. MLA ಹೆಂಗೆ? ಹೇಳಿ ಹೇಳಿ ಬೇಗ. ಆಯ್ತು ಬಿಡಿ. ಹಾಂ ಬನ್ನಿ. ಬರ್ರಿ ಈಗ ನೋಡಿ ಇವಾಗ. ಹಾಂ ಬನ್ರಿ 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 ಬನ್ರಿ. ಹೇಳಿ, ಏನು ನಿಮ್ಮ ಹೆಸರು? ನನ್ನ ಹೆಸರು ಭಾಗ್ಯಮ್ಮ. ಆಚೆ ಬನ್ನಿ, ಆಚೆ ಬನ್ನಿ ಹೇಳ್ತೀನಿ. ಓ ಭಾಗ್ಯಮ್ಮ, ಏನೇನು ಭಾಗ್ಯ ಸಿಕ್ಕಿದವು ಅಂತವ್ರೆ? ಏನೇನು ಭಾಗ್ಯ ಸಿಕ್ಕಿದವು? ಯಾವ ಭಾಗ್ಯನೂ ಸಿಕ್ಕಿಲ್ಲ, ಯಾವ ಭಾಗ್ಯನೂ ಸಿಕ್ಕಿಲ್ಲ. 2,000 ಬಂದಿಲ್ವಾ? ಯಾಕೆ ಹೇಳ್ಬೇಕು ನೀವು? ಎಲ್ಲಾಡಿಕೆನ ಬಾಯಲ್ಲಿ ತುಂಬ್ಕೊಂಡು ಎಲ್ಲಿಂದ ಬರ್ತವೆ ಮಾತು? ನಮ್ಗೆ 2,000 ಬಂದಿಲ್ವಾ? ಇದ್ಯಾಕೆ? ಎಷ್ಟು ತಿಂಗಳಿಂದ ಬಂದಿಲ್ಲ? ಏನು ನಮ್ಗೆ ಬರಲ್ಲ, ಗೌರ್ಮೆಂಟ್ ಕೆಲಸ ಅಂತೇಳಿ. ಯಾರಿಗೆ ಗೌರ್ಮೆಂಟ್ ಕೆಲಸ? ನಮ್ಮ ಯಜಮಾನ್ರು. ಹೌದಾ, ಯಜಮಾನ್ರಿಗೆ ಗೌರ್ಮೆಂಟ್ ಕೆಲಸ. ಓ ನೀವು ಶ್ರೀಮಂತರು. MLA ಹೆಂಗೆ ಓಟ್ ಹಾಕಿದ್ರಾ? ಗೆದ್ರ ನೀವು ಓಟ್ ಹಾಕ್ತವ್ರು? ಓಟ್ ಹಾಕ್ದವ್ರು ಗೆದ್ರಾ? ಗೆದ್ದವ್ರು. ಗೆದ್ದು ಎಷ್ಟು ಸಲ ಬಂದ್ರು ಇಲ್ಲಿಗೆ? ಬರ್ತಾರೆ ಹೋಯ್ತಾರೆ. ಇಲ್ಲ ಬತ್ತರೆ ಹೋಯ್ತಾರೆ. ನೀ ಎಲ್ಲಡಿಕೆ ತಿನ್ನವ ಇಲ್ಲ ಮಾತಾಡವ? ಹೋಗೋಣ ನಮಗೆ. ಗೊತ್ತಿಲ್ವಾ? ಅಯ್ಯೋ ದೇವ್ರೆ. ಅಜಯ್, ಏನು ನಿಮ್ಮ ಹೆಸರು? ಜಯಮ್ಮ. ಅವ್ರು ಭಾಗ್ಯಮ್ಮ, ನೀವು ಜಯಮ್ಮ. ಓ ಜಯಮ್ಮಂಗೆ 2,000 ರೂಪಾಯಿ ಬಂತು ಹೆಂಗೆ? ಹೋದ ತಿಂಗಳು ಬಂತು. ಹೋದ ತಿಂಗಳು ಬಂತು, ಆಮೇಲೆ ಬರಲಿಲ್ವಾ? ಹೆಂಗೆ ನಿಮ್ಮ MLA? ಗೊತ್ತಿಲ್ಲ. MLA ಗೊತ್ತಿಲ್ಲ. ಬಾಕ ನೀನಿಲ್ಲಿ ಬಾಕ ಬಾಕ ಇಲ್ಲಿ. ಏನಕ್ಕ ನೀನು ಮಾತಾಡೋದು? ಏನು ನಿಮ್ಮ ಹೆಸರು? ಪುಷ್ಪ. ಪುಷ್ಪ. ಓ ಶೇಕ್ ಇಟ್ ಪುಷ್ಪವತಿ. ಈಗ ಫುಲ್ ಮಾತು ಈಗ. ಹೇಳಿ ಈಗ ಪುಷ್ಪ ಅವ್ರೆ, 2,000 ರೂಪಾಯಿ ಬಂತಾ? ಬರ್ತಾ ಇದೆ ಸರ್. ಎಲ್ಲಿ ಬರ್ತೈತೆ? ಬ್ಯಾಂಕಲ್ಲಿ ಬರ್ತಾ ಇದೆ, ಇನ್ನೂ ಬಂದಿಲ್ಲ. ಬ್ಯಾಂಕಲ್ಲಿ ಬರ್ತಾ ಇದೆ, ಇನ್ನೂ ಬಂದಿಲ್ಲ. ಇನ್ನು ಲ್ಯಾಂಡ್ ಆಗ್ಬೇಕು. ಹೆಂಗೆ ನಿಮ್ಮ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆಯಲ್ಲ ಈಗ, ಹೆಂಗೆ? ಪರವಾಗಿಲ್ಲ ಸರ್. ಪರವಾಗಿಲ್ಲ ಅಂದ್ರೆ? ತಕ್ಕ ಮಟ್ಟಿಗೆ ಮಾಡೋರಿಗೆ ಎಲ್ಲರಿಗೂ ಮಾಡ್ಕೊಂಡಿದ್ದಾರೆ. ಅಚ್ಚುಕಟ್ಟಾಗೆ ಮನೆ ಮಠ ಎಲ್ಲ ಅವ್ರವ್ರು ಮಾಡ್ಕೊಂಡವ್ರೆ. ಅವ್ರವರು ಅನುಕೂಲಾಗ ಅವರೇ. ನಾವು 10 ವರ್ಷದಿಂದ ಇಲ್ಲೇ ಬಾಡಿಗೆಲ್ಲೇ ಇದ್ದೀವಿ, ಬಾಡಿಗೆ ಕಟ್ತಾನೇ ಇದ್ದೀವಿ. ಹೌದಾ, ಬಾಡಿಗೆ ಕಟ್ತಾನೆ ಇದ್ದೀರಿ. MLA ಹೆಂಗೆ ಇಲ್ಲಿ? MLA ಪರವಾಗಿಲ್ಲ ಸರ್, ಹೋದವ್ರಿಗೆಲ್ಲ ಹೆಲ್ಪ್ ಮಾಡ್ತಾರಂತೆ. ನಮ್ಗೆ ಯಾರು ಹೇಳಿ MLA? ಬಂತು. MLAಗಳು ಯಾರು ಹೆಲ್ಪ್ ಮಾಡಿಲ್ಲ. ಪ್ರಿಯಕೃಷ್ಣ ಅವರು ಮಾಡೋರಂತೆ ಮಾಡಿದಾರಂತೆ. ನಮ್ಗೆ ಗೊತ್ತಿಲ್ಲ ಸರ್, ನಮಗೆ ಮಾಡಿಲ್ಲ ಯಾರು. ನಿಮಗೆ ಯಾರು ಮಾಡಿಲ್ಲ? ನಮಗೇನು ಹೆಲ್ಪ್, ನಮಗೇನು ಯಾವ MLAಗಳಾಗಲಿ ಯಾರಾಗಲಿ ಯಾರ ಕಡೆಯಿಂದನೂ ಏನು ಹೆಲ್ಪಿಂಗ್ ಯಾರು ಏನು ಇಲ್ಲ ಸರ್. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಮನೆಗೆ ಬರ್ತೀವಿ ಅಷ್ಟೇ. ಸೋಮಣ್ಣರು ಆ ಕಡೆಗೆಲ್ಲ ಮಾಡಿದ್ದಾರೆ. ಇರೋರಿಗೆಲ್ಲ ಮನೆ ಅವ್ರವ್ರು ಕೊಟ್ಟಿದ್ದಾರೆ. ನಮ್ಮಂಥ ಬಡವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಮತ್ತೆ ಬೇರೆ ಈಗ ಎಲ್ಲ ಏನು ಪ್ರಾಬ್ಲಮ್ ಏನಿದೆ ಇಲ್ಲಿ ಏರಿಯಾದಲ್ಲಿ? ಸರ್ ನೀರಿನ ಪ್ರಾಬ್ಲಮ್ ಇದೆ ಇಲ್ಲಿ. ಇನ್ನೇನ್ರಪ್ಪ, ಬಾತ್ರೂಮ್ದು ಇದು ಮತ್ತೀಗ ನೀರಿಂದ ಸ್ವಲ್ಪ ಪ್ರಾಬ್ಲಮ್. ನೀರಿಂದ ಸ್ವಲ್ಪ ಪ್ರಾಬ್ಲಮ್ಮು. ಸರಿಯಾಗಿ ಬಿಡ್ತಾ ಇಲ್ಲ ನೀರ. ಅವ ನೀರು ಬಿಡವ ನೋಡಿದ ತಕ್ಷಣ ಹೊಂಟೋಗ್ಬಿಡ್ತಾನೆ ಸರ್. ಯಾರು ನಿಮ್ಮನ್ನ ನೋಡಿದ ನೀರು ಬಿಡಿ ಅಂದಿದ ತಕ್ಷಣ, ಮಾತಾಡಿದ ತಕ್ಷಣ ಹೊಂಟೋಗ್ಬಿಡ್ತಾರೆ. ನಿಮ್ಮ ಮಾತು ಕೇಳ ಹೊಂಟ್ಬಿಟ್ಟನವ. ಭಯ ಬೀಳಿಸ್ಬಿಟ್ಟಿದ್ರಿ ಅನ್ಸುತ್ತೆ ನೀವು. ಸಾರ್ ಕತೆ. ಓಕೆ. ಅಲ್ಲ ಕಣ್ರಿ, ನೀವು ಮೈಕ್ ಹಿಡ್ದಾಗ ಮಾತಾಡ್ಬೇಡಿ ನೀವು. ಈಗ ಅಲ್ಲಿ ಹಿಂಗಾಗ್ಬಿಡಿದೆ ಹಿಂಗಾಗ್ಬಿಡಿದೆ ಅಂತೀರಿ ನೀವು. ಆಯ್ತು. ನಿಮ್ಮ ಹೆಸರು? ಏನು ಹೇಳಿ? ಬನ್ನಿ. ಏನು ನಿಮ್ಮ ಹೆಸರು? ಬನ್ನಿ ಅಕ್ಕ. ಏನು ನಿಮ್ಮ ಹೆಸರು ಹೇಳಿ? ಅಲ್ಲ ಹೆಸರು ಹೇಳಿ. ಹೆಸರು ಹೇಳಿ.
ನನ್ನ ಹೆಸರು ವಿಜಯಲಕ್ಷ್ಮಿ. ಅಲ್ಲೊಬ್ರು ಗೃಹಲಕ್ಷ್ಮಿ, ಇಲ್ಲೊಬ್ರು ವಿಜಯಲಕ್ಷ್ಮಿ. ನಿಮ್ಮ ಮನೆಗೆ ಬಂತ ಮಹಾಲಕ್ಷ್ಮಿ? ಬಂತು. ಅಷ್ಟು 2000. ಮುಂದಕ್ಕೆ ಬನ್ನಿ. ಅಕ್ಕ ನೀವು ಯಾಕಕ್ಕ ನಿಮ್ಮ ಸಮಸ್ಯೆ ಕೇಳಕ್ ಬಂದು ಏನಿದೆ ಏರಿಯಾದಲ್ಲಿ ಪ್ರಾಬ್ಲಮ್ಸು? ಅಂತ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಮಾಡ್ಕೊಟ್ಟಾರ. ನೀವು ಒಳ್ಳೆ ಪುಟ್ಟು ಗೂಡಂಗೆ ಚೆನ್ನಾಗಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಏನು ಕಾಣಿಸ್ತಿಲ್ಲ. ಅದೇ ನೀರದೇನು ಬಿಡ್ತಾರೆ, ದಿನ ಬಿಟ್ಟು ದಿನ ಬೋರ್ ನೀರು ಎಲ್ಲ ಬರ್ತದೆ. ಮತ್ತೆ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ಮು, ವಾಶ್ರೂಮ್ ಅದು ಇದು ಅದೇ ಅವಾಗ ಸರಿ ಮಾಡ್ತಾರೆ, ಕಟ್ಕೊಂತವೆ, ಸರಿ ಮಾಡ್ಕೊಡ್ತಾರೆ. ಪ್ರಿಯಕೃಷ್ಣ ಹೆಂಗೆ MLA? ನಾವು ಪ್ರಿಯಕೃಷ್ಣ ನೋಡಿಲ್ವ ಅವ್ರನ್ನ? ನೋಡಿದ್ದೀವಿ. ಸರಿ ಹೋಗ್ಲಿ, ಓಟ್ ಹಾಕಿದ್ರೆ ಈ ಸಲ ಹಾಕಿದ್ವು. ನೀವು ಹಾಕ್ದವ್ರು ಗೆದ್ರಾ? ನಾವು ಹಾಕಿರೋರಿಗೆ MP ಅಲ್ಲ MLA ಗೆದ್ರಾ? ಹಿಂಗೆ ಯಾರು ಯಾರೇ ಸೋಮಣ್ಣವ್ರಿಗೆ ಸೋಮಣ್ಣ ಇಲ್ಲ, ಸೋಮಣ್ಣ ಇಲ್ಲ ಅಲ್ಲಿ, ಸೋಮಣ್ಣ ಬಿಟ್ಟು ಹೋದ್ರಲ್ಲ ಇಲ್ಲಿಲ್ಲ. ಸಂಗ್ರ ಏನು ಪ್ರಾಬ್ಲಮ್ ಇಲ್ಲ ಅಂತೀರಾ? ಅಂತ ಸೊ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸೋಮಣ್ಣವ್ರು, ನಮಗೆ ಸೋಮಣ್ಣವ್ರು ಮಾಡ್ಕೊಟ್ಟಿದ್ದಾರೆ ಎಲ್ಲ ಸೋಮಣ್ಣವ್ರು. ಓ ನಮಸ್ಕಾರ. ಏನ್ ನಿಮ್ಮ ಹೆಸರು? ಮುನಿಯಮ್ಮ. ಮುನಿಯಮ್ಮ, ಆರಾಮ? ಆರಾಮ. ಯಾರ್ಯಾರಿದ್ದೀರಿ ಮನೇಲಿ? ನಾವು ಒಬ್ಳೆ. ಒಬ್ಳೇನಾ? ಒಬ್ಳೇ ಇಷ್ಟೊಂದು ಚೆನ್ನಾಗಿರೋ ಮನೇಲಿ ಇದ್ದೀರಾ? ಓಹೋ ಚಂದ ಆಯ್ತಾ? ಚೆನ್ನಾಗಿಲ್ವಾ? ನಾನು ಬೋಯ್ದೆ ಬಿಟ್ಟಿದ್ದೀಗ. ಇಲ್ಲಿ ಮಕ್ಕಳೆಲ್ಲ ಎಲ್ಲಿದ್ದಾವೆ? ಮಕ್ಕಳು ತೀರೋದ್ರಣ್ಣ, ಇಬ್ರು ಗಂಡು ಮಕ್ಕಳು, ಒಬ್ಳೆ. ಯಾರು ನೀವು ಒಬ್ಬರೇ ಇರೋದು? ಹೋಗ್ಲಿ, 2000 ಬರ್ತಿದ್ಯಾ ಕಾಸು? ಇನ್ನು ಬಂದಿಲ್ಲ. ಯಾಕೆ? ಇನ್ನು ಹಾಕ್ತಾರೆ ಅಂತಾರಲ್ಲ, ಯಾವಾಗೂ ಹಾಕ್ತಾರಂತೆ. ಹಾಕ್ತಾರಾ? ಕಾಯ್ತಾ ಇದ್ದೀರಾ? ಕಾಯ್ಕೊಂಡು ಕೂತ್ಕೊಂಡಿದ್ದೀರಾ? ಅಲ್ಲಿ ನೋಡ್ರಿ, ಅಲ್ಲಿ ನಮ್ಮ ಕಾರ್ಯಕ್ರಮ ಬರ್ತೈತೆ ನೋಡ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ಅದನ್ನ ನೋಡ್ತೀರಾ ಯಾವಾಗ್ಲೂ? ಯಾವ್ಯಾವ ಭಾಗ್ಯ ಸಿಕ್ಕಿದವು ನಿಮ್ಗೆ? ಗೃಹಲಕ್ಷ್ಮಿ, ಕರೆಂಟಿಂದು, ಆಮೇಲೆ ಅಷ್ಟೇ ಸರ್ ನಮ್ಗೆ. ಫ್ರೀ ಎಲ್ಲ ಫ್ರೀ ಬೇಕಾ? ಫ್ರೀ ಬೇಡ ಸರ್, ನಮ್ಗೆ ಫ್ರೀ ಬೇಡವಾ? ಯಾಕ್ರಿ? ಹೋದ್ರೆ ಸೀಟೇ ಸಿಗಲ್ಲ ನಮ್ಗೆ. ಎಷ್ಟು ದೂರ ಹೋದ್ರೂ ನಿನ್ಕೊಂಡೇ ಬರ್ಬೇಕು. ಒಂದೇನ್ಕರ ಬೇಗ ಅರ್ಜೆಂಟ್ ಹೋಗ್ಬೇಕಂದ್ರೆ ನಮ್ಗೆ ಸೀಟೇ ಸಿಗಲ್ಲ. ಸೀಟೇ ಸಿಗಲ್ಲ? ಭಾಗ್ಯಕ್ಕೆ ಒಂದು ಟವಲ್ ಹಾಕ್ರಪ್ಪ ಸೀಟ್ಗೆ. ಓ ಸೀಟೇ ಸಿಗಲ್ವ ಅಂತ ನೀವು ಫ್ರೀ ಕೊಟ್ಬಿಟ್ಟು ನೀವು ಟವಲ್ಗೆ ಹಾಕ್ಬೇಕು ತಾನೆ? ಆ ಥರ ಎಲ್ಲ ನಮ್ಗೆ ಬೇಡ ಸರ್. ನಮ್ಗೆ ಹೇಳಿ, ಏನ್ ನಿಮ್ಮ ಹೆಸರು? ನೀಲಮ್ಮ ಅಂತ ಹೇಳಿ. ನೀಲಮ್ಮ, ಅದಕ್ಕೆ ನೀಲಿ ಬಟ್ಟೆ ಹಾಕೊಂಬಿಟ್ರಿ. ಏನ್ ಮಾಡೋಣಪ್ಪ, ನಮ್ಮಂತ ಕೂಲಿ ಮಾಡ್ಕೊಂಡ್ ತಿನ್ನೋರು ಯಾವ್ದೋ ಹಾಕೊಂಬೇಕು, ಹೋಗ್ಬೇಕು. ನಾವು ಕೆಲ್ಸಕ್ಕೆ ಹೋಯ್ತೀವಿ. ನಮ್ದೇನ್ ಗೌರ್ಮೆಂಟ್ ಕೆಲ್ಸವಾ? ಒಂಥರ ಕೂಲಿನ. ಇದಕ್ಕಿನ್ನ ಕೆಲ್ಸ ಬೇಕಾ ನಿಮ್ಗೆ? ಹೇಳ್ರಿ. ಗೆದ್ದವರೆಲ್ಲ ಮನೆ ಸೋರ್ತೈತೆ ಅಂತ ಹೇಳಿ ಸಾಕಾಯ್ತು. ಎಲ್ಲ ಬಂದವರೆಲ್ಲ ಬರೇ ಕೈ ಮುಗಿದ್ರು, ಕಾಲ್ ಮುಗಿದ್ರು. ಇವಾಗ ಗೆದ್ದ ಮೇಲೆ ಒಬ್ರು ಬರಲ್ವೇ? ನೀವು ಕೈ ಮುಗಿಬೇಕು, ಕಾಲ್ ಮುಗಿಬೇಕು ಅನ್ನಂಗ ಮುಗ್ಯನ ಹೇಳ್ರಿ. ಸಿದ್ದರಾಮಯ್ಯರು ಇವಾಗ ಬಸ್ಗೆಲ್ಲ ಫ್ರೀ ಮಾಡಿದ್ರು, ಲೇಡೀಸರ್ಗೆ 2,000 ಫ್ರೀ ಮಾಡಿದ್ರು. ಇವಾಗ ಎಲ್ ಬತ್ತೈತೆ? ಎಲ್ ಬತ್ತೈತೆ ಅಂದ್ರೆ ನೀವ್ ಹೇಳ್ಬೇಕು, ಬ್ಯಾಂಕಲ್ಲಿ ಬತ್ತಿಲ್ವಾ? ಕಷ್ಟ ಅಂತ ಕೇಳೋರೇ ಇಲ್ವಲ್ಲ. ಮಳೆ ಬಂದ್ರೆ ಎಲ್ಲ ಕೇಳ್ತಿದೀವಲ್ಲ, ಹೇಳ್ತೀವಿ. ಯಾರು ನಮ್ ಕಷ್ಟ ಕೇಳೋರು ಯಾರು? ಹೇಳ್ರಿ. ಏನಾನ ಒಂದು ವ್ಯವಸ್ಥೆ ಮಾಡ್ಬೇಕು, ಒಂಚೂರು ಸೀಟ್ ಅನ್ನೋದು ತೆಗೆದು ಏನಾನ ಒಂದು ಮೋಲ್ಡ್ ಹಾಕೊಟ್ರೆ ಏನೋ ಇರ್ತೀವಿ. ಇವಾಗ ಎಲ್ಲಾರ್ಗು ಮನೆ ಕೊಟ್ಟಂಗೆ ನಮ್ಗೂ ಮನೆನಾ ಅಥವಾ ಈಗ ಮನೇನೆ, ನಮ್ಮ ಅತ್ತೆ ನಮ್ಮ ಮಾವರ ಮನೇನೆ. ನಾವು ಸೊಸೆ ಇದ್ದಿರು. ಅವ್ರು ಹೇಳ್ತಾರೆ, ಅಲ್ಲ ಕಣಮ್ಮ ನಿಮ್ಮನೆ ನಾನೇ ಕೊಡ್ಲಿ ಅಂತ ಕೇಳ್ತಾರೆ. ಏನ್ ಮಾಡ್ತೀರಾಗ? ನಮ್ಮ ಓಟ್ ನೀವ್ ಯಾಕೆ ಹಾಕಿಸ್ಕೊಂಡ್ರ? ನೀವೇನೋ ನಮ್ಮನೆ ಮಾಡ್ಕೊಡೋದು ತಪ್ಪು, ನಮ್ಮ ಓಟ್ ನೀವ್ ಯಾಕೆ ಹಾಕಿಸ್ಕೊಂಡ್ರ? ಹೇಳ್ರಿ. ನಮ್ಮ ಓಟ್ ಹಾಕಿದೀವಿ, ನಮ್ಗೆ ಒಕ್ಕೈತೆ, ನಿಮ್ನ ಕೇಳೋ ಒಕ್ಕೈತೆ. ನೀವೇನೋ ನಮ್ಮ ಕಷ್ಟಕ್ಕೆ ಮಾಡಬೇಕು. ಎಸ್ ನೋಡಿ, ಗಮನಿಸ್ತಾ ಇದ್ದೀರಾ? ಈಗ ನಾವು ಪ್ರಿಯಕೃಷ್ಣ ಅವರ ಕ್ಷೇತ್ರಕ್ಕೆ, ಗೋವಿಂದರಾಜನಗರ ಕ್ಷೇತ್ರಕ್ಕೆ ಬಂದಿದ್ವಿ. ನೀವು ಎಷ್ಟು ಜನರನ್ನ ಸೇವೆ ಮಾಡ್ತೀರಾ, ಅದೇ ನಿಮಗೆ ಕೊನೆವರೆಗೂ ಕೂಡ ಉಳ್ಕೊಳ್ಳೋದು. ನಾಳೆ ದಿನ ನೀವು ಹಗರಣ ಮಾಡಿದ್ದೋ, ದುಡ್ಡು ಮಾಡಿದ್ದೋ, ಅದು ನೀವು ತಿನ್ಬೋದು, ನಿಮ್ಮ ಮಗ ತಿನ್ಬೋದು, ನಿಮ್ಮ ಮೊಮ್ಮಗ ತಿನ್ಬೋದು. ಆದರೆ ಅದು ನಿಮ್ಮ ಇಡೀ ಕುಟುಂಬ, ನಿಮ್ಮ ಜನ್ಮಾಂತರದವರೆಗೂ ಇಂಥವ್ರ ಶಾಪ ಇರುತ್ತೆ, ಇಂಥ ಹಿರಿಯರ ಶಾಪ ಇರುತ್ತೆ. ಸೊ ಹಾಗಾಗಿ ಹಗರಣಗಳನ್ನೆಲ್ಲ ಬಿಟ್ಟುಬಿಡಿ. ಅದು ಯಾವುದೇ ಪಕ್ಷ ಆಗಿರಲಿ, BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಎಲ್ಲರೂ ಏನು ಅಂತ ಇಡೀ ಜನರಿಗೆ ಎಲ್ರಿಗೂ ಗೊತ್ತು. ಆದರೆ ಏನು ಮಾಡೋದು, ತಮ್ಮ ಹಕ್ಕನ್ನು ಅವರು ಮಾಡಲೇಬೇಕು, ಹಕ್ಕನ್ನು ಪಾಲಿಸಲೇಬೇಕು ಅಂತೇಳಿ ಮತ ಹಾಕಿ ನಿಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ. ಅದು ನಿಮಗೆ ಸಿಕ್ಕಿರುವಂಥ ಗೆಲುವಿನ ಭಿಕ್ಷೆ ಅದು ಜನ ಕೊಟ್ಟಿರುವಂಥ ಭಿಕ್ಷೆ, ನಿಮ್ಮ ಅಧಿಕಾರ. ಅದನ್ನು ದುರ್ಬಳಕೆ ಮಾಡಬೇಡಿ, ಸದ್ಬಳಕೆ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಏರಿಯಾ, ಮತ್ತೊಂದು ಜಾಗ, ಮತ್ತೊಂದು ಗಲ್ಲಿ, ಮತ್ತೊಂದು ಸ್ಲಮ್ಗೆ ಹೋಗಿ ಜನರ ಸಮಸ್ಯೆನ ಕೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮದು. ಮೇಡಮ್ ಅವರೇ ನಮಸ್ಕಾರ. ಏನು ನಿಮ್ಮ ಹೆಸರು?
ಮಂಜು ಹಾ ಮಂಜುಳ ಅದ್ಯಾಕ ಮಂಜು ಹಂಗೆ ಹೇಳ್ಬೇಕು, ಮಂಜುಳಾ ಅಂತ ಹೇಳ್ಬೇಕು ನೀವು. ಮಂಜು ಅಂತಂದ್ರೆ ಹುಡುಗರು ಹೆಸರಾಗ್ಬಿಡ್ತದೆ. ಹೇಳಿ ಮಂಜುಳ ಅವ್ರೆ, 2,000 ರೂಪಾಯಿ ಕಾಸು ಬರ್ತಾ ಇದೆಯಾ? ಹಾಂ ಬರ್ತಾ ಇದೆ ಸರ್, 2 ತಿಂಗಳಿಂದ ಬಂದಿಲ್ಲ. 2 ತಿಂಗಳಿಂದ ಬಂದಿಲ್ಲ, ಮತ್ತೆ ಬರ್ತಾ ಇದೆ ಅಂದ್ಬಿಟ್ರೆ ಬರ್ತಾ ಇತ್ತು, ಇವಾಗ 2 ತಿಂಗಳಿಂದ ಬಂದಿಲ್ಲ. ಏನು ನಿಮ್ಮ ಪ್ರಾಬ್ಲಮ್ಮು? ಏನು ಹೇಳ್ಬೇಕು ಸರ್ ಪ್ರಾಬ್ಲಮ್ಮು? ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದಾವೆ? ಎಲ್ಲ ಪ್ರಾಬ್ಲಮ್ಮು ಇದೆ, ಯಾವ ಪ್ರಾಬ್ಲಮ್ ಹೇಳೋಣ? ಎಲ್ಲ ಪ್ರಾಬ್ಲಮ್ನು ಹೇಳ್ಬೇಕೀಗ ನೀವು ನನಗೆ. ಏನು ಪ್ರಾಬ್ಲಮ್ ಸರ್? ಏನು ಪ್ರಾಬ್ಲಮ್ ಸರ್ ಅಂತ ನನ್ನೇ ಕೇಳ್ತಾರಲ್ಲಪ್ಪ. ಹಾಂ, ಪ್ರಾಬ್ಲಮ್ಮು ನೀರು ಪ್ರಾಬ್ಲಮ್, ಆಮೇಲೆ ಕರೆಂಟ್ ಏನು ಪ್ರಾಬ್ಲಮ್ ಇಲ್ಲ. ಕರೆಂಟ್ ಏನು ಪ್ರಾಬ್ಲಮ್ ಇಲ್ಲ. ಹೇಳಿ ಚೆನ್ನಾಗೇ ನಡೀತದೆ. ಆಮೇಲೆ ಏನೋ ಹಂಗ ತಲೆ ಏನೋ ಇಲ್ಲಿ ಇದೆಲ್ಲ ಡ್ರೈನೇಜು, ಸ್ಯಾನಿಟ್ರಿ ಪ್ರಾಬ್ಲಮ್ಮು. ಸ್ಯಾನಿಟ್ರಿ ಪ್ರಾಬ್ಲಮ್ಮು. ಕಟ್ಕೊಂಡಿದ್ದೆ ಸ್ಯಾನಿಟ್ರಿ. ಚರಂಡಿ ಇದೆಯಾ? ಚರಂಡಿ ಇದೆಯಲ್ಲ ಸರ್, ಆ ಕಡೆ ಈ ಕಡೆ ನೀರು ಏನೋ ಕಾಣಿಸ್ತಾ ಇಲ್ಲ. ಇಲ್ಲೇ ಇದೆಯಲ್ಲ ಸರ್, ಪಕ್ಕದಲ್ಲೇ ಚರಂಡಿ ಅಂತಾರ ಅದನ್ನ. ಏನಂತಾರೆ ಮೋರಿ ಅಂದ್ರೆ ಎಷ್ಟು ಆಳ ಇರಬೇಕು, ಒಳ್ಳೆ ಚಿಕ್ಕದಾಗಿ ತಪ್ಪೆ ಥರ ಮಾಡವ್ರೆ. ಯಾರು ಇಲ್ಲಿ ನೋಡ್ರಿ ಇಲ್ಲಿ. ನಿಮ್ಮ ಎಮ್ ಎಲ್ ಎ ಹೆಂಗೆ, ಪ್ರಿಯಾಕೃಷ್ಣ? ಪರವಾಗಿಲ್ಲ ಸರ್. ಪರವಾಗಿಲ್ಲ ಅಲ್ಲ, ನಂಗೆ ಹೇಳ್ಬೇಕು ನೀವು ನನಗೆ. ಹಾಂ ಹೇಳಿ ಹೇಳಿ ಬೇಗ. ಎಮ್ ಎಲ್ ಎ ಹೆಂಗೆ ಹೇಳಿ 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 ಬೇಗ. ಆಯ್ತು ಬಿಡಿ. ಬನ್ನಿ, ಬರ್ರಿ ಈಗ ನೋಡಿ ಇವಾಗ. ಬನ್ರಿ 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 ಬನ್ರಿ. ಹೇಳಿ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಭಾಗ್ಯಮ್ಮ. ಆಚೆ ಬನ್ನಿ, ಆಚೆ ಬನ್ನಿ ಹೇಳ್ತೀನಿ. ಓ ಭಾಗ್ಯಮ್ಮ, ಏನೇನು ಭಾಗ್ಯ ಸಿಕ್ಕಿದವು ಅಂತವ್ರೆ? ಏನೇನು ಭಾಗ್ಯ ಸಿಕ್ಕಿದವು? ಯಾವ ಭಾಗ್ಯನೂ ಸಿಕ್ಕಿಲ್ಲ, ಯಾವ ಭಾಗ್ಯನೂ ಸಿಕ್ಕಿಲ್ಲ. 2,000 ಬಂದಿಲ್ವಾ? ಯಾಕೆ ಹೇಳ್ಬೇಕು ನೀವು? ಎಲೆ ಅಡಿಕೆನ ಬಾಯಲ್ಲಿ ತುಂಬ್ಕೊಂಡು ಎಲ್ಲಿಂದ ಬರ್ತವೆ ಮಾತು? ನಮ್ಗೆ 2,000 ಬಂದಿಲ್ವಾ? ಇದ್ಯಾಕೆ? ಎಷ್ಟು ತಿಂಗಳಿಂದ ಬಂದಿಲ್ಲ? ಏನೋ ನಮ್ಗೆ ಬರಲ್ಲ, ಗೌರ್ಮೆಂಟ್ ಕೆಲಸ ಅಂತೇಳಿ. ಯಾರಿಗೆ ಗೌರ್ಮೆಂಟ್ ಕೆಲಸ? ನಮ್ಮ ಯಜಮಾನ್ರು. ಹೌದಾ, ಯಜಮಾನ್ರಿಗೆ ಗೌರ್ಮೆಂಟ್ ಕೆಲಸ? ಓ ನೀವು ಶ್ರೀಮಂತರು. ಎಮ್ ಎಲ್ ಎ ಹೆಂಗೆ ಓಟ್ ಹಾಕಿದ್ರಾ? ಗೆದ್ರ ನೀವು ಓಟ್ ಹಾಕ್ತವ್ರು? ಓಟ್ ಹಾಕ್ದವ್ರು ಗೆದ್ರಾ? ಗೆದ್ದವ್ರು ಗೆದ್ದು ಎಷ್ಟು ಸಲ ಬಂದ್ರು ಇಲ್ಲಿಗೆ? ಬರ್ತಾರೆ ಹೋಯ್ತಾರೆ. ಇಲ್ಲ ಬತ್ತರೆ ಹೋಯ್ತಾರೆ. ನೀ ಎಲ್ಲಡಿಕೆ ತಿನ್ನವ ಇಲ್ಲ ಮಾತಾಡವ? ಹೋಗೋಣ ನಮಗೆ. ಗೊತ್ತಿಲ್ವಾ? ಅಯ್ಯೋ ದೇವ್ರೆ. ಅಜಯ್, ಏನು ನಿಮ್ಮ ಹೆಸರು? ಜಯಮ್ಮ. ಅವ್ರು ಭಾಗ್ಯಮ್ಮ, ನೀವು ಜಯಮ್ಮ. ಓ ಜಯಮ್ಮಂಗೆ 2,000 ರೂಪಾಯಿ ಬಂತು ಹೆಂಗೆ? ಹೋದ ತಿಂಗಳು ಬಂತು. ಹೋದ ತಿಂಗಳು ಬಂತು, ಆಮೇಲೆ ಬರಲಿಲ್ವಾ? ಹೆಂಗೆ ನಿಮ್ಮ ಎಮ್ ಎಲ್ ಎ? ಗೊತ್ತಿಲ್ಲ. ಎಮ್ ಎಲ್ ಎ ಗೊತ್ತಿಲ್ಲ. ಬಾಕ ನೀನಿಲ್ಲಿ ಬಾಕ ಬಾಕ ಇಲ್ಲಿ. ಏನಕ್ಕ ನೀನು ಮಾತಾಡೋದು? ಏನು ನಿಮ್ಮ ಹೆಸರು? ಪುಷ್ಪ. ಪುಷ್ಪ. ಓ ಶೇಕ್ ಇಟ್ ಪುಷ್ಪವತಿ. ಈಗ ಫುಲ್ ಮಾತು ಈಗ. ಹೇಳಿ ಈಗ ಪುಷ್ಪ ಅವ್ರೆ, 2,000 ರೂಪಾಯಿ ಬಂತಾ? ಬರ್ತಾ ಇದೆ ಸರ್. ಎಲ್ಲಿ ಬರ್ತೈತೆ? ಎಲ್ಲಿ ಬರ್ತೈತೆ? ಬ್ಯಾಂಕಲ್ಲಿ ಬರ್ತಾ ಇದೆ, ಇನ್ನೂ ಬಂದಿಲ್ಲ. ಬ್ಯಾಂಕಲ್ಲಿ ಬರ್ತಾ ಇದೆ, ಇನ್ನೂ ಬಂದಿಲ್ಲ. ಇನ್ನು ಲ್ಯಾಂಡ್ ಆಗ್ಬೇಕು. ಹೆಂಗೆ ನಿಮ್ಮ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆಯಲ್ಲ ಈಗ, ಹೆಂಗೆ? ಪರವಾಗಿಲ್ಲ ಸರ್. ಪರವಾಗಿಲ್ಲ ಅಂದ್ರೆ ತಕ್ಕ ಮಟ್ಟಿಗೆ ಮಾಡೋರ್ಗೆಲ್ಲರಿಗೂ ಮಾಡ್ಕೊಂಡಿದ್ದಾರೆ. ಅಚ್ಚುಕಟ್ಟಾಗೆ ಮನೆ ಮಠ ಎಲ್ಲ ಅವ್ರವ್ರು ಮಾಡ್ಕೊಂಡವ್ರೆ. ಅವ್ರವರು ಅನುಕೂಲಾಗ ಅವ್ರೆ. ನಾವು 10 ವರ್ಷದಿಂದ ಇಲ್ಲೇ ಬಾಡಿಗೆಲ್ಲೇ ಇದ್ದೀವಿ, ಬಾಡಿಗೆ ಕಟ್ತಾನೆ ಇದ್ದೀವಿ. ಹೌದಾ? ಬಾಡಿಗೆ ಕಟ್ತಾನೆ ಇದೀರಿ. ಎಮ್ ಎಲ್ ಎ ಹೆಂಗೆ ಇಲ್ಲಿ